ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು SIP ಬಗ್ಗೆ ಫುಲ್ ಡೀಟೇಲ್ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇನಪ್ಪ SIP ಅಂತ ಅಂದರೆ, ಇದು ಫುಲ್ ಫಾರ್ಮ್ ಫಸ್ಟ್ ಹೇಳ್ಬಿಡ್ತೀನಿ. SIP ಅಂದರೆ ಏನು ಅಂತ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಹೇಳಿ. ಇದೇನಪ್ಪ ಇದು ಹೊಸದಾಗಿದೆ ಅಂತಂದರೆ ಈ ವಿಡಿಯೋನ ನೋಡಿ ನಿಮಗೊಂದು ಐಡಿಯಾ ಬರುತ್ತೆ ಏನು ಅನ್ನೋದು. SIP ಅಂದರೆ ಇದು ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದಾದಂತಹ ಇನ್ವೆಸ್ಟ್ಮೆಂಟ್. ಇದು ನೀವು SIP ಓಪನ್ ಮಾಡಬೇಕಾದ್ರೆ ಏನು ಅಮೌಂಟ್ನ ನೀವು ಇನ್ವೆಸ್ಟ್ ಮಾಡಿರ್ತೀರೋ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಅಕೌಂಟಿಂದ ಡಿಡಕ್ಟ್ ಆಗಿ ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಆಗುತ್ತೆ. ನೀವು ಪ್ರತಿ ತಿಂಗಳು ಇನ್ವೆಸ್ಟ್ ಹೋಗಿ ಅದಕ್ಕೆ ಇವಾಗ ಕೆಲವೊಂದು ಸಲ ಮರ್ತೋಗ್ಬಿಡುತ್ತೆ. ಆ ರೀತಿ ಏನಾಗಲ್ಲ. ಒಂದು ಸಲ ನೀವು SIP ಅಕೌಂಟ್ ಓಪನ್ ಮಾಡಬೇಕಾದ್ರೆ ನೀವೇನು ಡೀಟೇಲ್ಸ್ ಕೊಟ್ಟಿರ್ತೀರೋ ಆ ಡೀಟೇಲ್ಸ್ ಕೊಟ್ಬಿಟ್ಟು ಬ್ಯಾಂಕ್ ಅಕೌಂಟ್ ಏನು ಕೊಟ್ಟಿರ್ತೀರೋ ಅದರಿಂದ ಡೈರೆಕ್ಟ್ ಡಿಡಕ್ಟ್ ಆಗಿ ನಿಮ್ಮ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಆಗುತ್ತೆ. ಇದಕ್ಕೆ ತುಂಬ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು, ಇದೆಲ್ಲ ನಮ್ಮಂಥವ್ರಿಗಲ್ಲ ಅನ್ನೋರ್ಗಾದ್ರೆ ಇದಕ್ಕೆ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಬರೀ 500ಇಂದನೂ ಸಹ ಸ್ಟಾರ್ಟ್ ಮಾಡ್ಬೋದು. 500 ಅಕಾರ್ಡಿಂಗ್ ಟು ಯುವರ್ ಬಜೆಟ್. ನೀವು ಪ್ರತಿ ತಿಂಗಳು ಎಷ್ಟು ಸೇವ್ ಮಾಡೋಕ್ಕಾಗುತ್ತೆ, ಸೇವ್ ಮಾಡಿದ್ದೆಲ್ಲ ನಾನು SIPಗೆ ಹಾಕಿ ಅಂತ ಹೇಳಲ್ಲ. ಬಜೆಟ್ನ ಪ್ಲ್ಯಾನ್ ಮಾಡಿಕೊಂಡು ಫಸ್ಟ್ ಸ್ಟಾರ್ಟ್ ಯಾರಾದರೂ ಇವಾಗ ಫಸ್ಟ್ ಓಪನ್ ಮಾಡ್ತೀವಿ ಅಂತಂದರೆ ಬರೀ 500ಇಂದನೇ ಸ್ಟಾರ್ಟ್ ಮಾಡಿ. 500 ಇನ್ವೆಸ್ಟ್ ಮಾಡ್ತಾ ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಿ ಅದು ಗೊತ್ತಾಗುತ್ತೆ. ನಿಮ್ಗೊಂದು ಐಡಿಯಾ ಬರುತ್ತೆ. 1 ಇಯರ್ ಆಗ್ತಿದ್ದಂಗೆ ನಿಮ್ಗೊಂದು ಐಡಿಯಾ ಬರುತ್ತೆ. ಇನ್ವೆಸ್ಟ್ ಮಾಡಬೇಕಾ, ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾ, ಇಲ್ಲ ಏನು ಇನ್ವೆಸ್ಟ್ ಮಾಡಿದ್ದೀನೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇದು ಹೇಗಪ್ಪ ಕೆಲಸ ಮಾಡುತ್ತೆ ಅಂದರೆ, ಹೇಳಿದ್ನಲ್ಲ ನಿಮಗೆ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಮ್ಯೂಚುವಲ್ ಫಂಡ್ಸ್ಗೆ ಡಿಡಕ್ಟ್ ಆಗುತ್ತೆ. ನೀವೇನು SIP ಓಪನ್ ಮಾಡಬೇಕಾದ್ರೆ ಏನು ಅಮೌಂಟ್ನ ಇನ್ವೆಸ್ಟ್ ಮಾಡಿರ್ತೀರೋ ಫಸ್ಟ್ ಮಂತ್ ಅದೇ ಅಮೌಂಟು ಪ್ರತಿ ತಿಂಗಳು ಸಹ ಆಟೋಮೆಟಿಕ್ಕಾಗಿ ಡಿಡಕ್ಟ್ ಆಗುತ್ತೆ ನಿಮ್ಮ ಬ್ಯಾಂಕಿಂದ. ಇದು ನಿಮ್ಮ ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು ಏನಾದರೂ ಹೈ ಇತ್ತು ಅಂದರೆ ನಿಮಗೆ ಲೆಸ್ ಯೂನಿಟ್ ಸಿಗುತ್ತೆ. ಓಕೆನಾ? ಮಾರ್ಕೆಟ್ ಪ್ರೈಸ್ ಹೈ ಇತ್ತು ಅಂದರೆ ನಿಮಗೆ ಲೆಸ್ ಯೂನಿಟ್. ಅದೇ ಮಾರ್ಕೆಟ್ ಪ್ರೈಸ್ ಏನಾದರೂ ಲೆಸ್ ಇತ್ತು ಅಂದರೆ ನಿಮಗೆ ಜಾಸ್ತಿ ಯೂನಿಟ್ ಸಿಗುತ್ತೆ, ಅಂದರೆ ಹೈ ಯೂನಿಟ್ ಸಿಗುತ್ತೆ, ಮೋರ್ ಯೂನಿಟ್ ಸಿಗುತ್ತೆ. ಇದನ್ನು ರುಪಿ ಕಾಸ್ಟ್ ಆವ್ರೇಜಿಂಗ್ ಅಂತ ನಾವು ಕರಿತೀವಿ. ಇದು ತುಂಬಾ ಯೂಸ್ಫುಲ್. ಇನ್ವೆಸ್ಟ್ ಯಾರು ಮಾಡ್ತೀರೋ ಅವ್ರಿಗೆ ತುಂಬ ಯೂಸ್ಫುಲ್ ಆಗ್ಬೋದು. ಇದರಿಂದ ಏನಪ್ಪ ಅಡ್ವಾಂಟೇಜಸ್ ಅಂತಂದರೆ, SIP ಅಡ್ವಾಂಟೇಜಸ್ ಏನಪ್ಪ ಅಂತಂದರೆ, ಕಡಿಮೆ ಅಮೌಂಟಿಂದನೂ ಸಹ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಫಸ್ಟು ಅಂದರೆ ನಾನು ಹೇಳಿದ್ನಲ್ಲ 500ಇಂದನೇ ಸ್ಟಾರ್ಟ್ ಮಾಡ್ಬೋದು ಅಂತ. ಹಾಗೆ ಸೆಕೆಂಡ್ ಬಂದ್ಬಿಟ್ಟು ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಮಾಡ್ಬೋದು. ಅಂದರೆ ಫ್ಯೂಚರ್ ವೆಲ್ತ್ ಪರ್ಪಸ್ಗೋಸ್ಕರ ನಾವು ಇವಾಗಿಂದನೇ ಇನ್ವೆಸ್ಟ್ಮೆಂಟ್ ಶುರು ಮಾಡ್ಕೋಬೋದು. ಥರ್ಡ್ ಪಾಯಿಂಟ್ ಏನಾಗುತ್ತಂದರೆ, ಇಟ್ ವಿಲ್ ಡಿಸಿಪ್ಲಿನ್ ಸೇವಿಂಗ್ ಹ್ಯಾಬಿಟ್. ಅಂದರೆ ಪ್ರತಿ ತಿಂಗಳು ನಾವು ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಒಂದು ಡಿಸಿಪ್ಲಿನ್ ಬರುತ್ತೆ. ಇವಾಗ ಯಾವುದೋ ಒಂದು ಹ್ಯಾಬಿಟ್ ಆಗಲಿ ನಾವು ರೆಗ್ಯುಲರಾಗಿ ಮಾಡ್ತಿದ್ರೇ ನಮಗೆ ಅದು ಏನು ನಮ್ಗೆ ಅಳವಡಿಸ್ಕೊಳ್ಳೋದು. ಹಾಗಾಗಿ ಡಿಸಿಪ್ಲಿನ್ ಸೇವಿಂಗ್ ಹ್ಯಾಬಿಟ್ ಬರುತ್ತೆ. ನೆಕ್ಸ್ಟ್, ಕಾಂಪೌಂಡಿಂಗ್ ಮೂಲಕ ನಮ್ಮ ದುಡ್ಡು ವೇಗವಾಗಿ ಬೆಳೆಯಬಹುದು, ನಮ್ಮ ಮೊತ್ತ ವೇಗವಾಗಿ ಬೆಳೆಯಬಹುದು. ನಾನು ಹೇಳಿದ್ನಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಪ್ರತಿ ತಿಂಗಳು 2,000 10 ವರ್ಷದವರೆಗೂ ಇನ್ವೆಸ್ಟ್ ಮಾಡಿದ್ರಿ ಅಂದ್ಕೊಳ್ಳಿ. ಅದು ಆಫ್ಟರ್ 10 ಇಯರ್ಸ್ ಅದೆಷ್ಟಾಗುತ್ತೆ, ನೀವು ಇನ್ವೆಸ್ಟ್ ಮಾಡಿರೋದು ಬಂದ್ಬಿಟ್ಟು 2,40,000 rupees ಆಗುತ್ತೆ. ಅದಕ್ಕೆ ನೀವು ಅಸ್ಯೂಮ್ ಮಾಡ್ಕೊಳ್ಳಿ 12% ಅದರಿಂದ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ ಅಂತ. ಎಷ್ಟಾಗುತ್ತೆ ಅಂದರೆ 4,60,000 ಸಮಥಿಂಗ್ ಬರುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ಪ್ರಾಫಿಟ್ ಆಯ್ತು ಹೇಳಿ. ಅದೇ ರೀತಿಯೇ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಯಾರೆಲ್ಲ ಇನ್ವೆಸ್ಟ್ ಮಾಡ್ಬೋದು ಅಂದರೆ, ದೇರ್ ಇಸ್ ನೋ ಏಜ್ ಲಿಮಿಟ್. ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್, ಹೌಸ್ ವೈಫ್, ಆಂಟ್ರಪ್ರನರ್ ಮತ್ತು ಪೇರೆಂಟ್ಸ್ ಅವ್ರ ಮಕ್ಕಳು ಫ್ಯೂಚರ್ ಪರ್ಪಸ್ಗೋಸ್ಕರ ಸಹ ಇನ್ವೆಸ್ಟ್ ಮಾಡ್ಬೋದು. ಇದಕ್ಕೆ ಅಕೌಂಟ್ ಓಪನ್ ಮಾಡಬೇಕಾದ್ರೆ ನಿಮ್ಗೆ ಏನೆಲ್ಲ ಬೇಕು, ಓಪನ್ ಮಾಡೋಕ್ಕೆ ನಿಮಗೆ ಪ್ರೂಫ್ ID ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್, KYC ಇಷ್ಟು ಮಾಡಿಸಿದ್ರೆ ಸಾಕು. ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು. ಇದನ್ನು ನೀವು ಮ್ಯೂಚುವಲ್ ಫಂಡ್ಸ್ ಆ್ಯಪ್ ಅಥವಾ AMC ವೆಬ್ಸೈಟ್ ಆರ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾಟ್ಫಾರ್ಮಲ್ಲೂ ಸಹ ನೀವು ಓಪನ್ ಮಾಡ್ಬೋದು. SIP ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. SIP ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಫ್ಯೂಚರ್ ಲಾಂಗ್ ಟರ್ಮ್ ವೆಲ್ತ್
ಕ್ರಿಯೇಷನ್ ಆಗುತ್ತೆ. ಅಂದರೆ ಇವಾಗಿಂದನೇ ನಮ್ಮ ಫ್ಯೂಚರಿಗೆ ಪರ್ಪಸ್ಗೋಸ್ಕರ ಸೇವಿಂಗ್ ಮಾಡೋ ಹ್ಯಾಬಿಟ್ ಬರುತ್ತೆ. ಇದನ್ನು ಇದರಲ್ಲಿ ಎಷ್ಟು ಅಡ್ವಾಂಟೇಜಸ್ ಇದೆ ಅಷ್ಟು ಡಿಸ್ಅಡ್ವಾಂಟೇಜಸ್ಸು ಸಹ ಇರುತ್ತೆ. ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಒಂದೆರಡು ಸಲ ಕ್ರಾಸ್ ಚೆಕ್ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.